ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ತಲುಪ್ತಾ ಇದ್ದೀನಿ. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಮೊದಲ ಮಾತಾಡಿದ್ದಾರೆ. ಆ ಥರ ಹೇಳಿ ಹಿಂದಿಯಲ್ಲೇ ಮಾತನಾಡಿದ್ದಾರೆ ಅವರು. ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಾನು ತಲುಪಿದ್ದೀನಿ. ನಾನು ಹೀಗೆ ನಿಂತಿರೋದು ನೋಡಿದ್ರೆ ಸುಲಭ ಅಂತ ನಿಮಗೆ ಕಾಣಿಸ್ಬೋದು, ಆದರೆ ಇಲ್ಲಿನ ಪರಿಸ್ಥಿತಿ ಹಂಗಿಲ್ಲ. ಒಗ್ಕೊಳ್ಳೋದು ತುಂಬ ಕಷ್ಟಕರ. ಇಲ್ಲಿಗೆ ಬರ್ತಾ ಇದ್ದಂತೆ ತಲೆ ತುಂಬ ಭಾರವಾದಂಗೆ ಕಾಣಿಸ್ತಾ ಇದೆ. ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಇಲ್ಲಿನ ಪರಿಸ್ಥಿತಿಗೆ ನಾನು ಹೊಂದ್ಕೊಳ್ತೀನಿ ಅಂತ ಅಂದಿದ್ದಾರೆ. ನನ್ನ ತೋಳಿನಲ್ಲಿ ತ್ರಿವರ್ಣ ಧ್ವಜ ಇದೆ, ಅದರೊಂದಿಗೆ ನಾನು ನಡೀತಾ ಇದ್ದೇನೆ. ಜೈ ಹಿಂದ್ ಜೈ ಭಾರತ್ ಅಂತ ಶುಭಾಂಶು ಶುಕ್ಲಾ ಹೇಳಿದ್ದಾರೆ. ಇದಕ್ಕೂ ಮುನ್ನ ಬಾಹ್ಯಾಕಾಶ ಕೇಂದ್ರದೊಂದಿಗೆ ಅಕ್ಸಿಯಂ 4 ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತಾ ಇದ್ದಂತೆ ಶುಭಾಂಶು ಶುಕ್ಲಾ ಕುಟುಂಬಸ್ಥರು ಸಂಭ್ರಮಿಸಿದರು. ತ್ರಿವರ್ಣ ಧ್ವಜ ಹಿಡಿದು ಹರ್ಷದಲ್ಲಿ ಮುಳುಗಿದ್ರು ಅವರು. प्यारे देशवासियों के लिए आपके प्यार और आशीर्वाद से सुरक्षित मैं इंटरनेशनल स्पेस स्टेशन पे पहुंच चुका हूं और बहुत आसान दिख रहा है यहाँ खड़े होना, लेकिन थोड़ा सा मुश्किल है, थोड़ा सा सर भारी है, थोड़ी तकलीफ हो रही है, लेकिन ये सब बहुत छोटी चीज़ें हैं और कुछ ही दिनों में हम इसके यूज्ड टू हो जाएंगे। और ये पहला पड़ाव है इस जर्नी का और अभी आगे 14 दिन यहाँ पे रह के हम काफ़ी सारे साइंस एक्सपेरिमेंट्स करेंगे, आप लोगों से बातचीत करेंगे। लेकिन कहीं ना कहीं ये जो पड़ाव है ये भी दिखाता है कि ये हमारी अपनी स्पेस जर्नी का भी एक पड़ाव है। तो मैंने बात की थी आपसे कुछ देर पहले जब मैं ड्रैगन में था और अभी यहाँ से आगे भी बात करता रहूँगा। चलिए इस जर्नी को बहुत एक्साइटिंग बनाते हैं। बहुत मेरे ಸಾಮಾನ್ಯವಾಗಿ ಇಲ್ಲೇ ಒಂದು ಪ್ರದೇಶದಿಂದ ನಾವು ಈ ಕಡೆಗೆ ಹೋದಾಗೆಲ್ಲ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗಲೇ ನಮ್ಗೆ ತಡ್ಕೊಳಕ್ಕಾಗಲ್ಲ ಸರ್. ಹ್ಯುಮಿಡಿಟಿ ಇದಲ್ಲ ಇದು, ಅಲ್ಲಲ್ಲ ನಾರ್ಮಲ್ ಯಾವ ಥರ ದೊಡ್ಡ ಒಂದು ಪರ್ವತವನ್ನು ಹತ್ತಿದ್ರೆ ಮೀನ್ಸಿ ಲೆವೆಲಿಂದ ತುಂಬ ಮೇಲಕ್ಕೆ ಹೋದಾಗ ಆಕ್ಸಿಜನ್ ಕಡಿಮೆ ಆದಾಗ ಇಲ್ಲೇ ಆಗತ್ತೆ. ನಿಮ್ಗೆ ಅರ್ಥ? ಹೌದು, ಇಲ್ಲೇ ಆಗತ್ತೆ. ಹೌದು. ಲ್ಯಾಕ್ ಆಫ್ ಆಕ್ಸಿಜನ್ ಸಪ್ಲೈ ಟು ಬ್ರೈನ್ ಆದಾಗ ಡಿಸೋರಿಯಂಟ್ ಆಗತ್ತೆ, ತಲೆ ಭಾರ ಆಗುತ್ತೆ, ತಲೆನೋವು ಬರುತ್ತೆ, ಇದೆಲ್ಲ ಬರುತ್ತೆ. ಅಡ್ಜಸ್ಟ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರದ ಪಾಸಿಬಿಲಿಟೀಸ್ ಸ್ಪೇಸಲ್ಲಿ ಆಗೋದು ಬಹಳ ಸಹಜ ಕೂಡ. ಅದನ್ನು ಅನಿರೀಕ್ಷಿತ ಅಲ್ಲ ಅದು ಅವ್ರಿಗೆ, ನನ್ನ ಪ್ರಕಾರದಲ್ಲಿ. ನೀವು ನಿನ್ನೆ ಕೇಳ್ತಾ ಇದ್ರಿ, ಅವ್ರು ಹೇಳಿದ್ರು ಭಾಳ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನು ಬಂದಿದ್ದೀನಿ, ಸುರಕ್ಷಿತವಾಗಿದ್ದೀನಿ. ಏನು ಸುರಕ್ಷಿತ ಅಂದರೆ ಅವ್ರು ಕ್ಯಾಪ್ಸೂಲ್ ಒಳಗಡೆ ಇದ್ದರು, ಡ್ರ್ಯಾಗನ್ನಲ್ಲಿ, ಅಂದರೆ ಇಲ್ಲಿಂದ ಹೋಗಿದ್ದ ಕ್ಯಾಪ್ಸೂಲ್ನಲ್ಲಿ ಇದ್ದರು. ಅದು ಸುರಕ್ಷಿತ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅವ್ರಿಗೆ ಅಲ್ಲಿ ಮನೆ ಇದ್ದಂತೆ. ವಿಮಾನದಲ್ಲಿ ಇದ್ದಾಗ ನಾವು ಪ್ರೊಟೆಕ್ಟೆಡ್ ಕವರಲ್ಲೇ ಇರ್ತೀವಿ, ಆದರೂ ಅಲೆಮಾರಿ ಥರ ಅನ್ನಿಸ್ತಿರತ್ತೆ ನಮಗೆ, ಎಲ್ಲೋ ಇದ್ದೀವಿ. ಇಳಿದ ಮೇಲೆ ಹಬ್ಬ ಅಂತ, ಮನೆಗೆ ಹೋದ್ಮೇಲೆ ಹಬ್ಬ ಬಂದೆಪ್ಪ ಸೇಫಾಗಿ, ಸೇಮ್ ಫೀಲಿಂಗ್ ಅದು. ಇಲ್ಲಿಂದ ಮೇಲಕ್ಕೆ ಹೋಗಿದ್ದಂಥ ಇವರು ಅರ್ಥನ ರೊಟೇಟ್ ಮಾಡ್ತಿದ್ದಾಗ, ಅಂದರೆ ತಿರುಗ್ತಾ ಇದ್ದಾಗ ಸ್ಪೀಡ್ಸನ್ನ ಕಂಟ್ರೋಲ್ ಮಾಡಿಕೊಂಡು, ಎಂಜಿನ್ ಬರ್ನೌಟ್ಗಳನ್ನು ಮಾಡಿಕೊಂಡು, ಬೇಕು ಅಂದಾಗ ಹೋಗಿ ಮಾಡಿ ಇದನ್ನೆಲ್ಲ ಮಾಡ್ಕೊಂಡು ಈ ಬಾಹ್ಯಾಕಾಶ ನಿಲ್ದಾಣನ ಹೇಗೆ ಹುಡುಕಿರ್ತಾರೆ ಅಂತಂದರೆ, ಸುಮ್ಮನೆ ಉದಾಹರಣೆಗೆ ಹೇಳ್ಬೋದು ಅಂದರೆ, ಹುಲ್ಲಿನ ಮೆದೆಯಲ್ಲಿ ಸೂಜಿ ಹುಡುಕ್ತಂಗೆ ಇದು ಹೆಚ್ಚು ಕಡಿಮೆ ಅನಂತದ ವ್ಯಾಪ್ತಿಯಲ್ಲಿರಬಹುದಾದ ಸ್ಪೇಸಲ್ಲಿ ಅದು ತಿರುಗ್ತಾ ಇರುತ್ತೆ ಬಾಹ್ಯಾಕಾಶ ನಿಲ್ದಾಣ. ಅದನ್ನು ಹುಡುಕಬೇಕು ಫಸ್ಟು. ಅಫ್ಕೋರ್ಸ್ ಅದಕ್ಕೆ ತಂತ್ರಜ್ಞಾನ ಇದೆ. ನಾನು ನಿನ್ನೆ ಹೇಳ್ದಂಗೆ ಹೈವೇ ಥರ ಅದು ಹುಡುಕ್ತಾರೆ, ಅದೇ ಇದರಲ್ಲಿ ಇರ್ತಾರೆ, ಎಲ್ಲ ನಿಜ. ಬಟ್ ಹುಡುಕೋಬೇಕು, ಸುಲಭ ಅಲ್ಲ ಅದು. ಇಟ್ಸ್ ನಾಟ್ ಈಸಿ. ನೀವು ಮೊನ್ನೆ ಇರಾನ್ ಇಸ್ರೇಲ್ ವಾರ್ನಲ್ಲಿ ಅಮೇರಿಕದ B-2 ವಿಮಾನಗಳು ರೀಫ್ಯೂಯಲ್ ಮಾಡಿಕೊಂಡ್ವು 3 ಕಡೆ 4 ಕಡೆ. ಮಿಸೂರಿ ಏರ್ಬೇಸಿಂದ ಇರಾನಿಗೆ ಬರೋವಾಗ 16 ಗಂಟೆ ಹಾರೋವಾಗ ಅಂತ ಅಂತಿದ್ರಿ. ರಿಫ್ಯೂಯಲಿಂಗ್ ಈಸ್ ಡನ್ ಬೈ ಏರ್ ಟು ಏರ್, ಅಂದರೆ ಏರಲ್ಲಿ ಟ್ಯಾಂಕರ್ಗಳಿರುತ್ತವೆ, ಪ್ಲೇನ್ಗಳೇ, ಅವು ರಿಫ್ಯೂಯಲ್ ಮಾಡಿಕೊಡುತ್ತವೆ ಇದು ಹಾಕಿ. ಬಟ್ ಫಸ್ಟು ಇವು ಹುಡುಕೋಬೇಕು ಒಂದಕ್ಕೊಂದು ಎಲ್ಲಿದ್ದೀವಿ ಅಂತ, ಆಮೇಲೆ ರಿಫ್ಯೂಯಲ್. ಅಷ್ಟು ಸುಲಭ ಅಲ್ಲ ಅದನ್ನು ಹುಡ್ಕೊಂಬಿಡೋದು. ಅಫ್ಕೋರ್ಸ್ ತಂತ್ರಜ್ಞಾನದ ನೆರವಿರುತ್ತೆ. ಹಾಗಾಗಿ ಹುಡುಕಿರ್ತಾರೆ, ಭಾಳ ಸಂತೋಷದಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ನಾವು ಈ ಫೀಲ್ಸ್ ಮೋರ್ ಹ್ಯಾಪಿ, ಒಂದು ಮನೆ ಸೇರ್ಕೊಂಡಿದ್ದೀನಿ ಅನ್ನೋ ಥರ ಅವ್ರಿಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಮುಂದೇನಾಗುತ್ತೆ ಅಂತ. ಬಟ್ ಏನೇನೆಲ್ಲ ಪ್ರಯೋಗಗಳನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತ ನೋಡೋಣ ಸರ್. ನೋಡೋಣ. 60 ಪ್ರಯೋಗಗಳಿದಾವಂತ.